ಇನ್ನೊಬ್ರು ಗೆಸ್ಟ್ ಕೂಡ ನಮ್ಮ ಸ್ಟುಡಿಯೋಗೆ ಜಾಯಿನ್ ಆಗಿದ್ದಾರೆ, ಮಾನ್ವಿತಾ ಅಂತ. ಹಲೋ ಮ್ಯಾಮ್, ನಮಸ್ತೆ ಮ್ಯಾಮ್. ಮ್ಯಾಮ್, ಇವಾಗ ಅದೃಷ್ಟದ ಅಕ್ಷಯ ತೃತೀಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನು ನಾಳೆ ಬೇರೆ ಅಕ್ಷಯ ತೃತೀಯ ಇದೆ. ಸಾಕಷ್ಟು ಹೆಣ್ಮಕ್ಳು ಕೂಡ ನಾಳೆ ಚಿನ್ನವನ್ನ ಖರೀದಿ ಮಾಡಬೇಕು ಅಂತ ಹೇಳಿ ನೋಡ್ತಾ ಇರ್ತಾರೆ. ಚಿನ್ನದ ರೇಟ್ ಕೂಡ ಈಗ ಗಗನಕ್ಕೇರಿದೆ. ಯಾವ ರೀತಿಯಾಗಿ ಚಿನ್ನವನ್ನ ಖರೀದಿ ಮಾಡಬೇಕು ಅಂತ ಹೇಳಿ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾರೆ. ನೀವೇನು ಹೇಳ್ತೀರಾ ಅಕ್ಷಯ ತೃತೀಯ ಬಗ್ಗೆ? ನೀವು ಯಾವ ರೀತಿಯಾಗಿ ಆಚರಣೆಯನ್ನ ಮಾಡ್ತೀರಾ? ಮೊದಲನೇದು ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಮನೆಯಲ್ಲೂ ಸೇಮ್ ಪದ್ಧತಿ ಇದೆ. ಹಿರಿಯರು ಹೇಳೋದು, ಒಂದು ಗುಲ್ಗಂಜಿ ಅಷ್ಟಾದರೂ ಚಿನ್ನ ಖರೀದಿ ಮಾಡಿ ಇಟ್ಕೊಳ್ಳಿ ಅಂತ. ಕೆಲವೊಂದ್ಸಲಿ ಆಗೋದಿಲ್ಲ ಅಂತ ಅನಿಸುತ್ತೆ, ಆದರೆ ಇಡೀ ವರ್ಷ ಸೇವ್ ಮಾಡ್ತೀವಿ ಮೇಡಮ್. ಸೇವ್ ಮಾಡಿಬಿಟ್ಟು ಕೊನೆಗೆ ಅಕ್ಷಯ ತೃತೀಯದ ದಿನ ಏನಾದರೂ ತೊಗೊಳ್ಳೇಬೇಕು ಅಂತ. ಅದ್ರ ಜೊತೆಗೆ ಕೆಲವೊಂದು ಜ್ಯುವೆಲ್ರಿ ಅಂಗಡಿಗಳಲ್ಲಿ ಅಕ್ಷಯ ತೃತೀಯಕ್ಕೆ ಏನಾದರೂ ಒಂದು ಆಫರು ಕೊಟ್ಟಿರ್ತಾರೆ. ಅದೊಂದು ಸ್ವಲ್ಪ ಖುಷಿ ಅನಿಸುತ್ತೆ. ಅದಲ್ದಲೇ ಕಳಶ ಇಟ್ಟು ಲಕ್ಷ್ಮೀ ಪೂಜೆ ಮಾಡ್ತೀವಿ. ಆಮೇಲೆ ಗುರುಜಿಯವ್ರು ಹೇಳಿದ ಹಾಗೆ ಗೋಧಿನ ಖರೀದಿ ಮಾಡ್ತೀವಿ ಅವತ್ತು. ಧಾನ್ಯದ ಸ್ವರೂಪದಲ್ಲಿ ಬರೀ ಗೋಧಿ ಮಾತ್ರ. ಅದನ್ನು ಸ್ವಲ್ಪ ಆದರೂ ತೊಗೊಂಬಂದ್ಬಿಟ್ಟು ನಮ್ಮ ಕಳಸದ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ. ದುಡ್ಡಿಂದು ತೊಗೊಂಡಿರೋದು ಅವತ್ತು ಏನಾದರೂ ಒಂಚೂರಾದರೂ ವಿಡ್ರಾ ಮಾಡ್ಕೊಂಬಂದು ಅದನ್ನು ಇಡ್ತೀವಿ. ಮತ್ತು ಮನೆಯಲ್ಲಿರುವಂತಹ ನಾಣ್ಯಗಳನ್ನೂ ಸಹ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀವಿ. ಆದರೆ ಈ ಚಿನ್ನ ಖರೀದಿ ಬಗ್ಗೆ ನೀವು ಹೇಳ್ದಂಗೆ ಗಗನಕ್ಕೇರಿದೆ ಚಿನ್ನದ ಬೆಲೆ. ಸ್ವಲ್ಪ ಕಷ್ಟನೇ. ಮುಂಚೆ ಕಡಿಮೆ ದುಡ್ಡಿಗೆ ಸ್ವಲ್ಪ ಏನಾದರೂ ಒಂದು ಪೆಂಡೆಂಟ್ ಆದರೂ ತೊಗೊಬೋದಿತ್ತು. ಇವತ್ತು ಅಟ್ಲೀಸ್ಟ್ ಒಂದು ಗ್ರಾಮಿನ ಕಾಸಾದರೂ ತೊಗೊಂಬಂದು ಇಟ್ಕೊಬೇಕು ಅಂತ ಅಲ್ಲಿಗೆ ಬಂದು ನಿಂತಿದೆ. ಹೆಚ್ಚಾಗಿ ಎಲ್ಲರೂ ಏನಾದರೂ ಒಂದು ಖರೀದಿ ಮಾಡೋಕ್ಕಂತೂ ಪ್ರಯತ್ನ ಪಡ್ತೀವಿ. ಆಗಲೇ ನೀವು ಕೇಳಿದ್ರಿ ಬೆಳ್ಳಿ ಏನಾದರೂ ತೊಗೊಬೋದಾ ಅಂತ. ಇದಾಗಿತ್ತು ಮೇಡಮ್, ಒಂದು 2-3 ವರ್ಷದ ಹಿಂದೆ ನಾವು ಮನೆಗೆ ಬೆಳ್ಳಿ ತೊಗೊಂಬಂದಿದ್ವಿ. ಅವತ್ತು ಚಿನ್ನ ಖರೀದಿ ಮಾಡೋಕ್ಕಾಗಿರಲಿಲ್ಲ. ಬಟ್ ಟ್ರೈ ಮಾಡ್ತೀವಿ ಚಿನ್ನ ಖರೀದಿ ಮಾಡೋದಕ್ಕೆ. ಓಕೆ ಮೇಡಮ್, ಇನ್ನು ಅದೇ ರೀತಿ ಆಗಿ ಸಿಕ್ಕಾಪಟ್ಟೆ ಅದರಲ್ಲೂ ಕೂಡ ಈಗ ಇರಾನ್ ಇಸ್ರೇಲ್ ಯುದ್ಧದಿಂದ ಚಿನ್ನದ ರೇಟ್ ಕೂಡ ಜಾಸ್ತಿ ಆಗ್ತಾನೆ ಇದೆ. ಚಿನ್ನದ ರೇಟ್ ಕೂಡ ಈಗ ಗಗನಕ್ಕೇರಿದೆ. ಸಿಕ್ಕಾಪಟ್ಟೆ ಹೆಣ್ಮಕ್ಳು ಕೂಡ ಅವ್ರ ಮನೆಯಲ್ಲಿ ಆದರೂ ಅಕ್ಷಯ ತೃತೀಯ ದಿನ ಚಿನ್ನವನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ನೀವು ಕೂಡ ಚಿನ್ನವನ್ನ ಅಕ್ಷಯ ತೃತೀಯ ದಿನ ಖರೀದಿ ಮಾಡಿದ್ದೀರಾ? ಅಥವಾ ನಿಮ್ಮ ಸಂಪ್ರದಾಯ ಯಾವ ರೀತಿಯಾಗಿರುತ್ತೆ? ಯಾವ ರೀತಿಯಾಗಿ ಪೂಜೆಯನ್ನ ಮಾಡ್ತೀರಾ ನೀವು? ಅದೇ ಅಕ್ಷಯ ತೃತೀಯ ದಿನ ಆ್ಯಕ್ಚುಲಿ ಒಂದು ಮನೆಯಲ್ಲಿ ಏನು ಹೇಳ್ತಾರೆ, ಕಳಸ ಇದೆ. ಅದು ಅಷ್ಟಲಕ್ಷ್ಮಿದು ಎಂಬಾಸ್ ಆಗಿರೋದು. ಅದನ್ನು ಸ್ಪೆಷಲ್ಲಾಗಿ ಅವತ್ತು ಪೂಜೆ ಮಾಡ್ತೀವಿ ಬೆಳಗಿನ ಸಮಯದಲ್ಲಿ. ಮತ್ತು ಸಾಯಂಕಾಲ ಲಕ್ಷ್ಮೀ ಪೂಜೆ ಇಟ್ಕೊಂಡಿರ್ತೀವಿ. ಗೋಧಿ ತೊಗೊಂಬರೋ ಅಂಥದ್ದು. ಆಮೇಲೆ ಅರ್ಶಿನ ಕುಂಕುಮಕ್ಕೆ ಮುತ್ತೈದೆಯರನ್ನ ಕರಿತೀವಿ ಅವತ್ತು. ಅವ್ರ ಮನೆಗೂ ನಾವು ಹೋಗಿರ್ತೀವಿ. ಮತ್ತು ಆದಷ್ಟು ಅದು ಹೇಳಿದ ಹಾಗೇ ಚಿನ್ನ ಖರೀದಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಮೇಡಮ್. ಮುಂಚೆ ಒಂದೊಂದು ಸರ ಆದರೂ ತೊಗೊತಾ ಇದ್ವಿ. ಇವಾಗ ಚಿನ್ನದ ಬೆಲೆ ಅಷ್ಟು ಜಾಸ್ತಿ ಆಗಿದೆ. ಯಾವುದಾದ್ರೂ ಒಂದು ಅಕೇಶನ್ ಇದ್ದರೆ, ಮದುವೆ ಆಯಿತು, ಮುಂಜಿ ಆಯಿತು, ಇನ್ಯಾವುದಾದ್ರೂ ಇದ್ದರೆ ಅವಾಗ ಮಾತ್ರ ಚಿನ್ನಾಭರಣಕ್ಕೆ ನಾವು ಇನ್ವೆಸ್ಟ್ ಮಾಡ್ಬೋದು. ಅಕ್ಷಯ ತೃತೀಯ ಅಂತ ಏನಾದರೂ ಒಂದು ಹೋಗಿ ತೊಗೊಬೇಕು ಅಂತ. ಇವಾಗ ನಿಮಗೆ ಗೊತ್ತಿದ್ದಾಗೆ 22 ಕ್ಯಾರೆಟ್ ಅಲ್ಲ 16 ಕ್ಯಾರೆಟ್ ತನಕನೂ ಬಂದಿದೆ. ಯಾವುದಾದ್ರೂ ಒಂದು ಕ್ಯಾರೆಟಲ್ಲಿ ಏನಾದರೂ ತೊಗೊಬೇಕು ಅಂತ ಪ್ರಯತ್ನ ಪಡ್ತೀವಿ. ಓಕೆ ಮೇಡಮ್. ಗುರುಜಿ, ನಾವು ಅಕ್ಷಯ ತೃತೀಯ ಬಗ್ಗೆ ಮಾತನಾಡ್ತಾ ಇದ್ವಿ. ಯಾವ ಟೈಮಲ್ಲಿ ನಾವು ತಗೊಳ್ಬೇಕು? ಅಥವಾ ಗುರುಜಿ ಅದೇ ರೀತಿಯಾಗಿ ಏನಂತ ಅಂದರೆ ಚಿನ್ನವನ್ನು ತಗೋಬೇಕು, ಬೆಳ್ಳಿಯನ್ನು ತಗೋಬೇಕು ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅದರಲ್ಲೂ ಕೂಡ ಅಕ್ಷಯ ತೃತೀಯ ಅಂದ ತಕ್ಷಣ ತಗೊಳ್ಳೋದಷ್ಟೇ ಅಲ್ಲದೆ ದಾನವನ್ನು ಕೂಡ ಮಾಡಬೇಕು ಅನ್ನೋದು ಇದು ಹಳೆ ಹಿಂದೂ ಸಂಸ್ಕೃತಿಯ ಪ್ರಕಾರ ಇದು ಪದ್ಧತಿ ಕೂಡ ಇದೆ. ಅದೇ ರೀತಿಯಾಗಿ ಏನೆಲ್ಲ ದಾನ ಮಾಡಬಹುದು, ಇದ್ರ ಬಗ್ಗೆ ಹೇಳಿ. ಈಗ ಪೂಜೆ ಮಾಡಬೇಕಾದ್ರೆ ಅದಕ್ಕೊಂದು ಪದ್ಧತಿ, ಪೂಜೆ ಮಾಡೋಕ್ಕೆ ಪದ್ಧತಿ, ದಾನ ಮಾಡೋಕ್ಕೆ ಪದ್ಧತಿ ಅನ್ನೋದಕ್ಕಿಂತ ಪೂಜೆ ಮಾಡೋಕ್ಕೆ ಪದ್ಧತಿ ಏನು, ಶಕ್ತಿಯಾನುಸಾರ ಮಾಡಬೇಕು ಅಂತ. ದಾನ ಮಾಡಬೇಕಾದ್ರೂ ಶಕ್ತಿಯಾನುಸಾರ ಮಾಡಬೇಕು, ಪೂಜೆ ಮಾಡಬೇಕು ಶಕ್ತಿಯಾನುಸಾರ ಮಾಡಬೇಕು. ನನ್ನ ಹತ್ರ 10 ಲಕ್ಷ ಇದ್ದು ನಾನು ಮಾಡದೆ ಹೋದರೆ ಅದು ಪೂಜೆ ಫಲ ಆಗಲ್ಲ. ಅಥವಾ ನನ್ನ ಹತ್ರ ಇಲ್ಲದೇ ಇದ್ದರೂ ಕೂಡ ಸಾಲ ಮಾಡಿ ಮಾಡ್ತೀನಿ, ಆದರೂ ಕೂಡ ಪೂಜಾ ಫಲ ಸಲ್ಲಿಸುವುದಿಲ್ಲ. ದಾನ ಮಾಡುವ ಶಕ್ತಿ ಇದ್ದು ದಾನ ಮಾಡದೆ ಹೋದರೆ ಅದು ಪೂಜಾ ಫಲ ಸಲ್ಲಿಸುವುದಿಲ್ಲ. ಅಂದರೆ ಪೂಜೆ ಮಾಡುವಾಗ ಸಂಕಲ್ಪದಲ್ಲಿ ಹೇಳ್ತೀವಿ ಶಕ್ತಿಯಾನುಸಾರ, ನಮ್ಮ ಶಕ್ತಿ ಎಷ್ಟೋ ಅಷ್ಟು ಮಾಡಬೇಕಾಗ್ತದೆ. ಆದರೆ ಯಾವಾಗಲೂ ಕೂಡ ಈ ಅಕ್ಷಯ ತೃತೀಯ ಅಂತಕ್ಕಂಥ ಬಂದಾಗ ಈ ವೈಶಾಖ ಮಾಸದ ಈ ತೃತೀಯ ತಿಥಿ ಅಂತೇನಿದೆಯಾ, ಜೊತೆಯಲ್ಲಿ ಕೃತಿಕಾ ನಕ್ಷತ್ರ ಬರ್ತದೆ. ಕೃತಿಕಾ ಮತ್ತು ರೋಹಿಣಿ ಎರಡು ಕೂಡ್ತದೆ. ಯಾವಾಗ ಕೃತಿಕಾ ನಕ್ಷತ್ರ ಮತ್ತು ರೋಹಿಣಿ ನಕ್ಷತ್ರ ಕೂಡುತ್ತೋ ಅಂಥ ಸಮಯದಲ್ಲಿ ಅಂಥ ಮುಹೂರ್ತ ಭಾಳ ಅಪರೂಪ. ಯಾಕಂದರೆ ವರ್ಷಕ್ಕೆ ಒಂದೇ ಸರಿ ಬರ್ತಕ್ಕಂಥದ್ದು. ಯಾರಿಗೆ ಸಿಗುತ್ತೆ, ನೀವು ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದೀರಿ ಅದೃಷ್ಟ ಅದೃಷ್ಟ ಅಂತ ಇರ್ತೀರಿ. ಅಂತಹ ಅದೃಷ್ಟ ಯಾರಿಗೆ ಹತ್ತಿರಕ್ಕೆ ಬಂದಾಗ
ಅವರು ಏನು ಮೇಡಮ್ ಹೇಳಿದ್ರು ಹಾಗೆಯೇ ನಾವು ಕೊಡುವುದಾಗಲಿ ತಗೊಳ್ಳುವುದಾಗಲಿ ಏನಾದರೂ ಒಂದು ಮಾಡ್ತೀವಿ ಅಂತಂದಾಗ ಭಗವಂತ ನಮ್ಗೆ ದಾರಿ ಕೊಡ್ತಾನೆ. ನಾವೆಲ್ಲಿ ತನಕ ಮಾಡಲಿಕ್ಕೆ ಮನಸ್ಸು ಬರಲ್ವೋ ಅಲ್ಲಿ ತನಕ ಆಗಲ್ಲ. ಅದು ಸಂಕಲ್ಪ ಅಂತ ಕರೀತಾರೆ. ಯಾವುದೇ ಪೂಜೆ ಇವತ್ತು ಪೂಜೆ ಮಾಡಬೇಕಾದ್ರೆ ನಾವು ಕಲಶ ಇಟ್ಟು ಕೂತ್ಕೊಂಡಾಗ ನಾವು ಸಂಕಲ್ಪ ಮಾಡಬೇಕು. ಅದು ಬರೀ ಫಿಸಿಕಲಿ ಮಾಡೋದಲ್ಲ, ದೈಹಿಕವಾಗಿ ಮಾಡೋದಲ್ಲ, ಮನಸ್ಸಲ್ಲಿ ಸಂಕಲ್ಪ ಇರಬೇಕು. ನಾನೀಗ ಇಷ್ಟು ಮಾಡ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ನನಗೆ ಅಮ್ಮನವರೇ ವರಲಕ್ಷ್ಮಿ ಹಬ್ಬಕ್ಕೋ ಅಥವಾ ಮುಂದಿನ ದಿನಕ್ಕೂ ನಾನು ಬೆಳ್ಳಿ ಮುಖವಾಡ ಇಡಬೇಕು, ಲಕ್ಷ್ಮಿಯನ್ನು ಇಡಬೇಕು ಅಂತ ನಾವು ಸಂಕಲ್ಪ ಮಾಡಿದ್ರೆ ಸಂಕಲ್ಪ ಸಿದ್ಧಿಸ್ತದೆ. ಆದರೆ ಈ ಅಕ್ಷಯ ತೃತೀಯ ದಿನ ನೀವು ಕೂತ್ಕೊಂಡು ಏನಾದರೂ ಒಂದು ಗ್ರಾಮ ಆಗಲಿ ಅಥವಾ ಧಾನ್ಯಗಳಾಗಲಿ ಏನಾದರೂ ತಗೊಂಡು ಖಂಡಿತವಾಗಿಯೂ ಇವತ್ತು, ಯಾಕಂದರೆ ನಿಮ್ಗೆ ಆಗಲೇ ಹೇಳಿದಾಗೆ ಕ್ಯಾಲೆಂಡರ್ ಹಾಕಿರ್ತಾರೆ 10 ಗಂಟೆ ಮುಗಿದೋಗುತ್ತೆ, 7 ಗಂಟೆ ಮುಗಿದೋಗುತ್ತೆ ತೃತೀಯ ಅಂತ ಟೆನ್ಷನ್ ಆಗೋದು ಬೇಡ. ಯಾಕಂದರೆ ಅವಾಗ ರಾಹುಕಾಲ ಬಂದುಬಿಡುತ್ತೆ, ಇನ್ನೊಂದು ಬಂದುಬಿಡುತ್ತೆ ಅಂತ ಟೆನ್ಷನ್ ಆಗೋದು ಬೇಡ. ಅವತ್ತಿರ್ತಕ್ಕಂಥ ದಿನ ಸಂಕಲ್ಪದಲ್ಲಿ ನಮಗೆ ಗಣಿತಗಳಲ್ಲಿ 2, ಒಂದು ವಾಕ್ಯ ಸಿದ್ಧಾಂತ, ಒಂದು ದೃಗ್ಗಣಿತ. ವಾಕ್ಯ ಸಿದ್ಧಾಂತ ಪ್ರಕಾರ ಹಬ್ಬ ಹರಿದಿನಗಳು ಮಾಡುವಾಗ ಬೆಳಗ್ಗೆ ಸೂರ್ಯೋದಯಕ್ಕೆ ಯಾವ ತಿಥಿ ಇರುತ್ತೋ ಸಂಜೆ ತನಕ ಅದೇ ಇರೋದ್ರಿಂದ ನೀವು ಸಂಜೆ ತನಕ ನೀವು ಪೂಜೆಯನ್ನು ಮಾಡ್ಕೋಬೋದು. ಲಕ್ಷ್ಮೀ ಪೂಜೆಯನ್ನು ಸಂಜೆ ಹೊತ್ತಲ್ಲಿ ಸಂಧ್ಯಾಕಾಲದಲ್ಲಿ ಅಮ್ಮನವ್ರ ಪೂಜೆ ಮಾಡತಕ್ಕಂಥದ್ದು ಬಹಳ ವಿಶೇಷವಾಗಿರುತ್ತೆ. ಹಾಗಾಗಿ ನೀವೇನು ಟೆನ್ಷನ್ ಬೇಡ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಈ ವರ್ಷ ಸಂಕಲ್ಪ ಮಾಡ್ಕೊಳ್ಳಿ, ಮುಂದಿನ ವರ್ಷಕ್ಕೆ ನಿಮ್ಗೇನು ದೊಡ್ಡ ಸರ ಬೇಕು ಅಂತಿದೆ ಆ ಸರ ಬಂದೇ ಬರುತ್ತೆ.